ತುಮಕೂರು ತಹಸೀಲ್ದಾರರ ಕಚೇರಿಯಲ್ಲಿ ಸರ್ಕಾರಿ ಕಡತಗಳೇ ನಾಪತ್ತೆಯಾಗಿದ್ದಾವೆ. ರಾಜ್ಯ ಮಾಹಿತಿ ಆಯೋಗದ ಮೊರೆ ಹೋಗಿದ್ದಾರೆ ಅರ್ಜಿದಾರ. ರಾಜ್ಯ ಮಾಹಿತಿ ಆಯೋಗದಿಂದ ಪರಿಶೀಲಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ತಹಸೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ಕಡತಗಳು ನಾಪತ್ತೆಯಾಗಲಿಕ್ಕೆ ಹೇಗೆ ಸಾಧ್ಯ? ನೋಡಿ, ಅಲ್ಲಿ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಮಾಹಿತಿ ಆಯೋಗದ ಮೊರೆ ಹೋಗಿದ್ದಾರೆ ಅರ್ಜಿದಾರರು. ಜೊತೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ತಹಸೀಲ್ದಾರ್ ರಾಜೇಶ್ವರಿ. ನಾಪತ್ತೆಯಾದ ಫೈಲ್ ಹಿನ್ನೆಲೆ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಘಟನೆ ಸಂಬಂಧ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹೆಬ್ಬೂರು ಹೋಬಳಿಯ ಜೋಡಿ ಕಲ್ಕೆರೆ ಗ್ರಾಮದ ಕಡತಗಳು ನಾಪತ್ತೆಯಾಗಿದ್ದಾವೆ. ದೊಡ್ಡ ಶಾನಯ್ಯ ಎಂಬುವರಿಗೆ ಸಹಿ ಇದ್ದಂಥ ದೊಡ್ಡ ಶಾನಯ್ಯ ಎಂಬುವರ ಸಹಿ ಇದ್ದ ಮೂಲ ಅರ್ಜಿ ಸೇರಿದಂತೆ ವಂಶವೃಕ್ಷ ಹಾಗೂ ಮರಣ ಪ್ರಮಾಣ ಪತ್ರಗಳಿದ್ದಂಥ ಕಡತಗಳು ಮಿಸ್ಸಿಂಗ್ ಆಗಿದ್ದಾವೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಇದರಿಂದ ಬೇಸತ್ತ ಅರ್ಜಿದಾರರು ಈಗ ರಾಜ್ಯ ಮಾಹಿತಿ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಅಲ್ಲಿನ ತಹಸೀಲ್ದಾರ್ PS ರಾಜೇಶ್ವರಿ ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಡತಗಳ ಹುಡುಕಿ ಕೊಡಿ ಅಂತ ಹೇಳಿ. ಯಾವ ಉದ್ದೇಶದಿಂದ ಅದು ಕೂಡ ಪರ್ಟಿಕ್ಯುಲರ್ ಆಗಿ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕಡತಗಳೇ ನಾಪತ್ತೆಯಾಗಿದ್ದಾವೆ. ಜೋಡಿ ಕಲ್ಕೆರೆ ಗ್ರಾಮದ ಕಡತಗಳು, ಅದು ದೊಡ್ಡ ಶಾನಯ್ಯ ಎಂಬುವರ ಸಹಿ ಕೂಡ ಇತ್ತಂತೆ. ಸೊ ಮೂಲ ಅರ್ಜಿ, ವಂಶವೃಕ್ಷ, ಮರಣ ಪ್ರಮಾಣ ಪತ್ರ ಇವೆಲ್ಲವೂ ಕೂಡ ಮಾಯ ಆಗಿದ್ದಾವೆ. ಮಾಯ ಆಗುವುದರ ಹಿಂದೆ ಯಾರ ಕೈವಾಡ ಇದೆ? ಯಾವ ಕಾರಣಕ್ಕಾಗಿ ಕಡತಗಳು ನಾಪತ್ತೆಯಾಗಿದ್ದಾವೆ? ಅದರ ಹಿಂದೆ ಸಿಬ್ಬಂದಿ ಇಲ್ವಾ? ಸಿಬ್ಬಂದಿಯ ನೆರವಿಲ್ಲದೇನೆ ಕರ್ತವ್ಯ ನಿರ್ವಹಿಸುವಂಥ ನೌಕರರ ನೆರವಿಲ್ಲದೇನೆ ಹೊರಗಿನ ವ್ಯಕ್ತಿಗಳು ಸುಲಭವಾಗಿ ಈ ಕಡತಗಳನ್ನು ಎಗರಿಸಲಿಕ್ಕೆ ಸಾಧ್ಯವಿಲ್ಲ. ಒಳಗಿನವರು ಸಪೋರ್ಟ್ ಮಾಡಿದರೆ ಮಾತ್ರ ಹೊರಗಿನವರು ಈ ಕಡತಗಳನ್ನು ನಾಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ. ಯಾರು, ಏನು, ಎತ್ತ ಅಂಥೇಳಿ ತನಿಖೆಯ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ.